ಪ್ರಿಯ ವೀಕ್ಷಕರೇ, ಹೇಳಿ ಹೋಗು ಕಾರಣದ ಹಿಂದಿನ ಸಂಚಿಕೆಯಲ್ಲಿ ಕನಸುಗಳ ಜೋಳಿಗೆಯನ್ನ ಬೆನ್ನಲ್ಲಿಟ್ಟು ಪ್ರಾರ್ಥನೆ ಎಂಬ ಜವಾಬ್ದಾರಿಯನ್ನು ಹೊತ್ತು ಚನ್ನರಾಯ ಪಟ್ಟಣದ ಅಪರಾತ್ರಿಯಲ್ಲಿ ತಮ್ಮ ಪ್ರಯಾಣವನ್ನು ಶುರು ಮಾಡಿದ್ದ ಇಬ್ಬರು ಪ್ರೇಮಿಗಳು ಈಗ ಶಿವಮೊಗ್ಗೆಯ ಶಿವಮೂರ್ತಿ ಸರ್ಕಲಿನಲ್ಲಿದ್ದ ರಜೂಲ್ ಜಮಾದಾರ ಎಂಬ ಪೊಲೀಸ್ ಪೇದೆಯನ್ನ ದಾಟಿ ಮುಂದೆ ಸಾಗಿವೆ. ರಾತ್ರಿಯ 3ನೇ ಜಾವ ಹಾಗೇ ಆರಂಭವಾಗಿತ್ತು. ಅಂಥ ಕತ್ತಲಿನಲ್ಲೂ ಕಿಸೆಯಿಂದ ಬೀಗದ ಕೈ ತೆಗೆದು ಅದನ್ನು ಬೀಗದ ಕಣ್ಣಿಗೆ ಚುಚ್ಚಿ ಕರಾರುವಕ್ಕಾಗಿ ಬಾಗಿಲು ತೆಗೆದು ಕೋಣೆಯ ಸುಚ್ಚಾಕಿದ್ದ ಹಿಮವಂತ್. ಬಾಗಿಲಲ್ಲಿ ನಿಂತುಕೊಂಡೇ ಹೆಬ್ಬೆರಳ ಗಾಯ ನೋಡಿಕೊಂಡಳು ಪ್ರಾರ್ಥನಾ. ಒಟ್ಟು ನಡೆದಿದ್ದು ಎಷ್ಟು ಕಿಲೋಮೀಟರು? ನಮ್ಮ ಪ್ರೇಮಕ್ಕೆ ಅಂಥ ಶಕ್ತಿ ಇರುವುದು ಹೌದಾ? ಸಪ್ತಪದಿಗೆ ಮುಂಚೆ ಹಾಕಿದ ಹೆಜ್ಜೆಗಳೆಷ್ಟು? ಎಣಿಸಿದವರ್ಯಾರು? ಚನ್ನರಾಯ ಪಟ್ಟಣದಿಂದ ಶಿವಮೊಗ್ಗ ಎಂದರೆ ಸುಮ್ಮನೆ ದೂರವೇ? ಈ ಹೊತ್ತಿಗೆ ಅಣ್ಣ ಎದ್ದು ಹಾಲು ಕರೆಯಲು ಅನುವಾಗುತ್ತಿರುತ್ತಾನೆ. ಅಮ್ಮ ಕಣ್ಣೀರು ಒರೆಸಿಕೊಂಡಿರುತ್ತಾಳೆ. ಅವರಿನ್ನೂ ಹುಡುಕುವುದಿಲ್ಲ. ಪ್ರಾರ್ಥನಾ ಹಾಗೆ ಆಲೋಚಿಸುತ್ತಾ ಬಾಗಿಲಲ್ಲೇ ನಿಂತಿದ್ದರೆ ಹಿಮವಂತ್ ಕೋಣೆಯ ಪುಟ್ಟ ಕಿಟಕಿಗಳೆರಡನ್ನೂ ತೆರೆದು ಹೊಸ ಗಾಳಿಗೆ ಜಾಗ ಮಾಡಿಕೊಟ್ಟ. ಮೂಲೆಯಲ್ಲೇ ಪುಟ್ಟ ಬಚ್ಚಲಲ್ಲಿ ಕಾಲು ತೋಯಿಸಿಕೊಂಡ. ಅವಸರವಾಗಿ ಪ್ಯಾಂಟು ಬದಲಿಸಿ ಬಣ್ಣದ್ದೊಂದು ಲುಂಗಿ ಉಟ್ಟುಕೊಂಡು ಕುಕ್ಕುರುಗಾಲಲ್ಲಿ ಕುಳಿತು ಸದ್ದಿಲ್ಲದೆ ಉರಿಯುವ ಸ್ಟವ್ ಹಚ್ಚಿ ಅಲ್ಯೂಮಿನಿಯಂ ತಪ್ಪಲಿ ಒಂದರಲ್ಲಿ ನೀರು ಕಾಯಲು ಇಟ್ಟ. ಅದೇಕೋ ಪ್ರಾರ್ಥನಾ ಬಾಗಿಲಲ್ಲಿ ನಿಂತವಳು ಒಂದು ಕ್ಷಣದ ಮಟ್ಟಿಗೆ ಗೊಂದಲಕ್ಕೆ ಬಿದ್ದವಳಂತೆ ನಿಂತಲ್ಲೇ ಹರಿದಾಡಿದ್ದಳು. ಬಾ ಒಳಕ್ಕೆ, ಇವತ್ತಿನಿಂದ ಈ ಅಪರಾತ್ರಿಯ ನಿಮಿಷದಿಂದಲೇ ನಾವು ಹೊಸ ಬದುಕು ಕಟ್ಟಿಕೊಳ್ಳಬೇಕು ಪ್ರಾರ್ಥನಾ. ಇದೇ ಪುಟ್ಟ ಕೋಣೆಯಿಂದ. ಸ್ಟೋವಿನ ಮೇಲೆ ನೀರಿಟ್ಟು ಎದ್ದು ನಿಂತ ಹಿಮವಂತ್. ಯಾವ ದೇವತೆಗಳು ತಥಾಸ್ತು ಅಂದರೋ ಗೊತ್ತಿಲ್ಲ. ಎಡಗಾಲು ಇಟ್ಟೇ ಬಿಟ್ಟೆ ಅನಿಸಿತು. ಪ್ರಾರ್ಥನಾ ತೊದಲಿದ್ದಳು. ಬಲಗಾಲಿನ ಹೆಬ್ಬೆರಳು ಚುಳ್ಳೆಂದಿತ್ತು. ಕೋಣೆಯೊಳಕ್ಕೆ ಮೊದಲ ಬಾರಿಗೆ ಬಂದವಳು ಬಲಗಾಲಿಟ್ಟು ಬರಬೇಕಾಗಿತ್ತಾ? ಶಕುನ ಸರಿಯಾಗಿಲ್ಲವ? ನಗುತ್ತಿದ್ದ ಹಿಮವಂತ್. ಅದು ಬಲಗಾಲಿನ ಜೊತೆಯಲ್ಲೇ ಹುಟ್ಟಿದೆ. ಅಶುಭ ಅನ್ನೋದಾದರೆ ಫೋಟೋದಲ್ಲಿನ ಭಗವಂತನಿಗೆ ಎಡಗಾಲು ಇರಲೇಬಾರದಾಗಿತ್ತು. ತೆಪ್ಪಗೆ ಅಲ್ಲಿರೋ ಕುರ್ಚಿ ಬಿಚ್ಕೊಂಡು ಕೂತ್ಕೋ. ಬಲಗಾಲು ಗಾಯ ಮಾಡಿಕೊಂಡಿದೆ, ಅದಕ್ಕೆ ಮದ್ದು ಮಾಡ್ತೀನಿ. ಕೊಂಚ ರಿಲ್ಯಾಕ್ಸ್ ಆಗು. ಮೊದಲು ಚುರು ಉರಿಯುತ್ತೆ, ಆಮೇಲೆ ಹಿತ ಅನ್ನಿಸತೊಡಗುತ್ತೆ. ಹೀಗಿಡು ಕಾಲು. ನೀರು ತುಂಬ ಬಿಸಿಯಾಗೇನಿಲ್ಲ, ಉಗುರು ಬೆಚ್ಚಗೆ ಅಂತಾರಲ್ಲ ಹಾಗೆ ಅಷ್ಟೆ. ಉಗುರೇ ಅಲ್ಲವೇ ಪೆಟ್ಟು ಮಾಡಿಕೊಂಡಿರೋದು. 2 ಹನಿ ಡೆಟಾಲು ಹಾಕಿ ಬ್ಯಾಂಡೇಜು ಸುತ್ತಿದರೆ ಸಾಕು, ಗಾಯ ಒಳಗೆ ಮುದಿ ಬೀಳುತ್ತದೆ. 5ನೇ ದಿನ ಬಿಚ್ಚಿ ನೋಡಿದರೆ ಕೀವು. ಆರಾಮಾಗಿ ಕಾಲಿಡು ಪ್ರಾರ್ಥನಾ. ಬಕೀಟಿನಲ್ಲಿ ಕಾಲು ಮುಳುಗಿಸಿಕೊಂಡು ಕೂತರೆ ಆ ಹಿತವೇ ಬೇರೆ. ಹೊರಗಡೆ ಪ್ರಾಣ ಹೋಗುವಷ್ಟು ಚಳಿ ಇದೆ ಅನ್ನುತ್ತಾ ಎದ್ದು ಹೋಗಿ ಬಾಗಿಲು ಮುಂದೆ ಮಾಡಿದ ಹಿಮವಂತ್. ಕಾಂಪೌಂಡಿನಾಚೆಗೆ ನಿಶ್ಚಲವಾಗಿ ಮರದಡಿಯ ಕತ್ತಲಲ್ಲಿ ಆತನಕ ನಿಂತಿದ್ದ ರಜೂಲ್ ಜಮಾದಾರ ಕದಲಿದ್ದು ಕಾಣಿಸಿತು. ಆಮೇಲೆ ಕದಲಿದ್ದು ಅವನ ಹಳೆಯ ಸೈಕಲ್ಲು. ಕಡೆಗೆ ಕೇಳಿಸಿದ್ದು ಅವನದೊಂದು ಸಮಾಧಾನದ ನಿಟ್ಟುಸಿರು. ಹಿಮವಂತ್ ಅವಳ ಪಾದಗಳೆರಡನ್ನೂ ತೋಯಿಸಿದ್ದ. ಹೆಬ್ಬೆರಳು ಡಿಟಾಲು ನುಂಗಿ ಸಣ್ಣಗೆ ಕಿರಿಚಿಕೊಂಡು ಆಮೇಲೆ ಸುಮ್ಮನಾಗಿತ್ತು. ಬಕೇಟಿನಲ್ಲಿ ಮುಳುಗಿದ್ದ ಅವಳ ಪಾದಗಳೆರಡನ್ನು ಹಿತವಾಗಿ ತೊಳೆದಿದ್ದ. ಉಗುರು ಬೆಚ್ಚಗಿನ ನೀರಿನಲ್ಲಿ ಅದ್ದಿ ಅವಳ ಕಾಲ್ಬೆರಳಗ ತುದಿಗಳನ್ನು ತುಂಬ ಮೃದುವಾಗಿ ಒತ್ತಿದ್ದ. ಆಮೇಲೆ ಹಿಮ್ಮಡ, ನಂತರ ಇಡೀ ಪಾದ, ಆನಂತರ ಕಾಲಿನ ಕಂಬ. ಮೀನಿನ ಕಂಡಕ್ಕೆ ಬರುವ ಹೊತ್ತಿಗೆ ಪ್ರಾರ್ಥನಾ ಸಂಕೋಚದ ಮುದ್ದೆಯಂತಾಗಿ ಹೋಗಿದ್ದಳು. ಕುಳಿತ ಕುರ್ಚಿಯಲ್ಲೇ ಒಂದು ಕ್ಷಣದ ಮಟ್ಟಿಗೆ ಅಲೆದಾಡಿದಂತಾಗಿದ್ದಳು. ಹಿಮವಂತ್ ತದಾವುದನ್ನು ಗಮನಿಸಲೇ ಇಲ್ಲ. ಎಳೆಯ ಮಗುವನ್ನು ಕೂರಿಸಿ ಎಣ್ಣೆ ನೀರು ಹಾಕಿದಂತೆ ನಿರಾಳವಾಗಿದ್ದ, ನಿಷ್ಕಲ್ಮಶವಾಗಿದ್ದ. ಪ್ರಾರ್ಥನಳಿಗೆ ಯಾವುದನ್ನು ಹೇಳಿಕೊಡಬೇಕಾಗಿರಲಿಲ್ಲ. ಹೆಣ್ಣು ಜನ್ಮಕ್ಕೆ ಅದೊಂದು ಹುಟ್ಟಿನಿಂದಲೇ ಬಂದ ವಿದ್ಯೆ. ಯಾವ ಗಂಡಸು ಯಾವ ಕೈಯಿಂದ ಹೇಗೆ ಮುಟ್ಟುತ್ತಾನೆ ಎಂಬುದೊಂದು ಒಂದು ಸ್ಪರ್ಶದಿಂದಲೇ ಅರ್ಥ ಮಾಡಿಕೊಂಡು ಬಿಡುವ ವಿದ್ಯೆ. ಅದು ಒಬ್ಬ ಪ್ರಾರ್ಥನಳಿಗೆ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಹೆಂಗಸರಿಗೂ ಗೊತ್ತು. ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತೆ. ಹಿಮವಂತ್ ಹೇಳಿದ್ದು ನಿಜ. ಎಡಗಾಲು ಕೂಡ ಬಲಗಾಲಿನ ಜೊತೆಯಲ್ಲೇ ಹುಟ್ಟಿದೆ. ಯಾವುದೂ ಅಶುಭವಲ್ಲ. ಅವನ ಸ್ಪರ್ಶದ ಹಾಗೆ ಎಲ್ಲವೂ ನಿಷ್ಕಲ್ಮಶ. 5 ನಿಮಿಷ ನಾನು ಧ್ಯಾನ ಮಾಡ್ತೀನಿ, ಅದರ ಅರ್ಥ ನಿನಗೆ 5 ನಿಮಿಷ ಟೈಮ್ ಕೊಡ್ತಿದ್ದೀನಿ ಅಂತ. ಸಂಕೋಚವೆನಿಸಿದರೆ ಲೈಟು ಆರಿಸಿಕೊಂಡು ಬಟ್ಟೆ ಬದಲಾಯಿಸು. ಲೈಟು ಆರಿಸೋಕ್ಕೂ ಮುಂಚೆ ಹ್ಯಾಂಗರ್ ಆಗಿರೋ ನನ್ನ 3 ಅಂಗಿ ಮತ್ತು 1 ಜುಬ್ಬಗಳ ಪೈಕಿ ನಿನಗೆ ಯಾವುದು ಬೇಕೋ ಅದನ್ನು ಆರಿಸಿಕೊ. ಇರೋದು ಒಂದೇ ಲುಂಗಿ,
ನಾನು ಬೇಕಾದರೆ ಪ್ಯಾಂಟು ಹಾಕ್ಕೊಂಡೇ ಮಲಗ್ತೀನಿ, ನೀನು ಹಾಕೋಬಹುದು. ಮಲಗಲಿಕ್ಕೆ ಇರೋದು ಒಂದೇ ಚಾಪೆ, ನೀನು ಆ ಕಡೆ ತಿರುಗಿ ಮಲಗಿದರೆ ಅದೇ ಪ್ರೈವಸಿ. ನಿದ್ದೆಯಲ್ಲಿ ನಾನು ಹೊರಳಾಡೋದಿಲ್ಲ, ಆಗಿರೋ ದಣಿವಿಗೆ ನಿದ್ದೆ ಬರೋದು ಕಷ್ಟವೇನಲ್ಲ. ಊಟ ನೆನಪು ಮಾಡಿಕೋಬೇಡ, ಕರಳಿಗೆ ಅನ್ನ ಬೇಕು ಅನಿಸುತ್ತದೆ ಪ್ರಾರ್ಥನಾ. ಬೆಳಗ್ಗಾದ ಕೂಡಲೇ ಹೋಟೆಲಿಂದ ಇಡ್ಲಿ ತರ್ತೀನಿ, ಗುಡ್ ನೈಟ್ ಅಂದವನೇ ಕೋಣೆಯ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತು ಕಣ್ಮುಚ್ಚಿದ್ದ ಹಿಮೋನ್. ಲುಂಗಿನ ನೀನೇ ಉಡ್ಕೊ, ನಾನು ಪೆಟ್ಟಿಕೋಟಿನ ಮೇಲೆ ಜುಬ್ಬ ಹಾಕೊಳ್ತೀನಿ. ಹೆಂಗಸರು ಸಂಕೋಚದಿಂದ ಲೈಟು ಆರಿಸೋದಿಲ್ಲ, ಹೆದರಿಕೊಂಡು ದೀಪ ತೆಗಿತಾರೆ ಅಷ್ಟೇ. ನಂಗೆ ನಿನ್ನ ಬಗ್ಗೆ ಹೆದರಿಕೆ ಇಲ್ಲ, ನನ್ನ ಬಗ್ಗೆ ನಂಬಿಕೆ ಇದೆ, ಗುಡ್ ನೈಟ್ ಅಂದವಳೆ ಕುರ್ಚಿಯಿಂದ ಮೇಲೆದ್ದಳು. ಕಾಲು ತೋಯಿಸಿದ ನೀರು ಬಚ್ಚಲಿಗೆ ಹರಿಯಿತು. ಅವನು ಬೆನ್ನು ನೀಡಿದ್ದಾಗಿಸಿಕೊಂಡು ನೆಲದೊಳಗಿನಿಂದ ಉದ್ಭವವಾಗಿದ್ದೇನೋ ಎಂಬಂತೆ ಸ್ಥಿರವಾಗಿ ಕುಳಿತು ಮುಚ್ಚಿದ ಕಣ್ಣುಗಳ ಹಿಂದೆ ಧ್ಯಾನದ ದೀಪದಲ್ಲಿ ಬೆಳಗಿಸಿಕೊಳ್ಳುತ್ತಿದ್ದರೆ ಪ್ರಾರ್ಥನಾ ಅದೇ ದೀಪದ ಬೆಳಕಿನಲ್ಲಿ ಸಂಕೋಚವಿಲ್ಲದೆ ಬಟ್ಟೆ ಬದಲಿಸಿದ್ದಳು. ಬಿಳಿ ಪೇಟಿಕೋಟಿನ ಮೇಲೆ ಕಡು ಹಸುರು ಬಣ್ಣದ ಕದ್ದರು ಜುಬ್ಬ ಅದು. ತೋಳುಗಳು ತೀರಾ ಉದ್ದ ಅನಿಸಿದಾಗ ಮೊಳಕೈ ಕಡೆಗೆ ಮಡಿಚಿಕೊಂಡಳು. ಹೆಬ್ಬೆರಳ ಉರಿ ಕೊಂಚ ಕಡಿಮೆಯಾಗಿತ್ತು, ಪಾದಗಳು ಮೃದುವಾಗಿದ್ದವು. 2 ನಿಮಿಷದಲ್ಲಿ ಎಂಥ ಕಂಫರ್ಟ್ ಕೊಟ್ಟು ಬಿಟ್ಟ ಹಿಮವಂತ್. ಹಾಸಿದ ಚಾಪೆಯ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದಳು ಪ್ರಾರ್ಥನಾ. ಅವಳ ಕಣ್ಣುಗಳಲ್ಲಿ ನಿದ್ದೆ ಸುರಿದಾಡುತ್ತಾ ಇತ್ತು. ಅವಳ ಸೌಂದರ್ಯಕ್ಕೆ ಆ ಅರ್ಧ ರಾತ್ರಿಯೂ ಕೂಡ ಬೆರಗಾದಂತಿತ್ತು. ಹಚ್ಚಿಟ್ಟ ದೀಪಕ್ಕೆ ಹಾಲು ಬೆರೆಸಿದಂತಹ ಬಣ್ಣ. ತನಗಿರುವ ಶ್ರದ್ಧೆಯನ್ನೆಲ್ಲ ಬಳಸಿ ಅವಳ ರೂಪ ತಿದ್ದಿರಬೇಕು ಭಗವಂತ. ಪ್ರಾರ್ಥನಳ ಕಣ್ಣುಗಳಲ್ಲಿದ್ದದ್ದು ತಾತ್ವಿಕ ಚೆಲುವು. ನಕ್ಕರೆ ಅದೆಂಥದ್ದು ಸೌಮ್ಯ ಕಳೆ. ಒಂದು ಕೆನ್ನೆಯ ಮೇಲೆ ಮಾತ್ರ ಗುಳಿ ನುಗ್ಗುತ್ತದೆ. ಮುಂದಲೆಯಲ್ಲಿ ಸುಳಿವು ತಿರುಗಿರುವ ಮೀನಿನಾಕಾರಗಳಂತಹ ದಟ್ಟ ಗುಂಗರು ಕೂದಲು. ಅವಳ ಹುಬ್ಬುಗಳಲ್ಲಿ ಒಂದು ಕಾನ್ಫಿಡೆನ್ಸು ಸರಿದಾಡುತ್ತಾ ಇತ್ತು. ಕೆಳತುಟಿಗೆ ಮುತ್ತಿಟ್ಟಿಕೊಂಡಂತಿರುವ ಪುಟ್ಟ ಮಚ್ಚೆಯಲ್ಲಿ ಎಂಥದ್ದೋ ಒಂದು ಅಮಾಯಕತೆ. ಹಿಮವಂತ್ ಇಷ್ಟಪಟ್ಟಿದ್ದೇ ಅದನ್ನ. ಪಕ್ವಗೊಂಡ ವ್ಯಕ್ತಿತ್ವದ ಹುಡುಗಿಯರಲ್ಲಿ ಆ ಅಮಾಯಕತೆ ಕಾಣೆಯಾಗಿರುತ್ತದೆ. ಬುದ್ಧಿ ಬೆಳೆಯುವ ಸುಂದರಿಯರಲ್ಲಿ ತೇಲುವುದು ಅಮಾಯಕತೆಯಲ್ಲ, ದಡ್ಡತನದ ಕಾನ್ಫಿಡೆನ್ಸು ಮತ್ತು ಅಮಾಯಕತೆಗಳೆರಡು ಬೆರೆತ ಮುಖದಲ್ಲಿ ಮಾತ್ರ ಚೆಲುವು ನಲಿಸುತ್ತದೆ. ಹಾಗಂತ ಅವನೇ ಹೇಳಿದ್ದ. ಹಾಗಂದುಕೊಳ್ಳುತ್ತಿದ್ದಾಗಲೇ ಅವಳಿಗೆ ನಿದ್ರೆ ಸುಮ್ಮನಿತ್ತು. ಶಿವಮೊಗ್ಗೆ ಹಾಗೆ ಚನ್ನರಾಯ ಪಟ್ಟಣದಿಂದ ಹೊರಟು ಅಂಥ ಅಪರಾತ್ರಿಯಲ್ಲೂ ಕೂಡ 2 ಅಸ್ಪಷ್ಟ ನೆರಳುಗಳು ನಡೆದು ಬಂದು ಶಿವಮೂರ್ತಿ ಸರ್ಕಲಿನ ಸಮೀಪದ ಮಂಡಿ ಮರ್ಚೆಂಟು ಶಾಂತಯ್ಯನವರ ಮನೆಯೆತ್ತಲಲ್ಲಿದ್ದ ಪುಟ್ಟ ಕೋಣೆಗೆ ದಾಖಲಾದುದನ್ನು ಆ ಸ್ಥಿತಿಯಿಂದ ಯಾರೂ ಕೂಡ ಗಮನಿಸೇ ಇರಲಿಲ್ಲ. ಅದು ಒಬ್ಬ ರಸೂಲ್ ಜಮಾದಾರನನ್ನು ಹೊರತಾಗಿಸಿ. ಅವನು ಕೂಡ ಸದ್ದು ಮಾಡದೆ ನಡೆದು ಬಂದು ಕಾಂಪೌಂಡಿನ ಆಚೆಗೆ ನಿಂತು ಅವರಿಬ್ಬರು ಕೋಣೆಯ ತಲುಪುವುದನ್ನು ಖಾತರಿ ಮಾಡಿಕೊಂಡೇ ಹಿಂತಿರುಗಿದ್ದ. ಆ ನೆರಳಿಗೆ ಇಡೀ ಜಗತ್ತಿನಲ್ಲಿ ಮತ್ತೊಂದು ಆಸರೆ ಇರಲಿಲ್ಲ. ಒಂದು ನೆರಳು ನಿಸ್ಸಹಾಯಕತೆಯಿಂದ ಕೈ ಚಾಚಿತ್ತು, ಮತ್ತೊಂದು ನೆರಳು ಸಮ್ಮತಿಯಿಂದ ಕೈ ಹಿಡಿದಿತ್ತು. ನಿಜಕ್ಕೂ ನನಗೊಂದು ಬದುಕು ಕೊಡ್ತೀಯಾ ಹಿಮವಂತ್? ಮೊದಲ ಭೇಟಿಯ ನಂತರದ ದಿನಗಳಲ್ಲಿ ಹಾಗಂತ ಕೇಳಿದ್ದಳು ಪ್ರಾರ್ಥನಾ. ಗೊತ್ತಿಲ್ಲ, ಆದರೆ ಬದುಕು ನನಗೆ ಕೊಟ್ಟದ್ದನ್ನೆಲ್ಲ ನಿರ್ವಂಚನೆಯಿಂದ ನನಗೆ ಕೊಟ್ಟು ಬಿಡಬಲ್ಲೆ. ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡ್ತೀಯಾ ಪ್ರಾರ್ಥನಾ ಅಂತ ನಾನು ಕೇಳುವುದಿಲ್ಲ. ಏಕೆಂದರೆ ಬದುಕು ಲೇವಾದೇವಿ ವ್ಯವಹಾರವಲ್ಲ. ಒಬ್ಬರು ಕೊಡುವಂಥದ್ದೂ ಅಲ್ಲ, ಮತ್ತೊಬ್ಬರು ತೆಗೆದುಕೊಳ್ಳುವಂಥದ್ದೂ ಅಲ್ಲ. ಅದು ಕಟ್ಟಿಕೊಳ್ಳುವಂಥದ್ದು. ನಿನ್ನ ಮನೆಯಿಂದ ಎದ್ದು ಬಾ ಪ್ರಾರ್ಥನಾ. ಒಂದು ನರಕ ಅಲ್ಲಿಗೆ ಮುಗಿದು ಹೋಗಲಿ. ಚನ್ನರಾಯ ಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿ ನಿನಗೋಸ್ಕರ ಕಾದಿರುತ್ತೇನೆ. ಶಿವಮೊಗ್ಗೆ ತಲುಪಲು ಸಾವಿರಾರು ಬಸ್ಸುಗಳಿರಬಹುದು, 10 ಅಡ್ಡ ರಸ್ತೆಗಳಿರಬಹುದು. ಆದರೆ ನೆನಪಿರಲಿ ಪ್ರಾರ್ಥನಾ, ನಾವು ನಡೆದೇ ಹೋಗಬೇಕು. ಅದು ರಾಜಬೀದಿಯಲ್ಲೇ ನಡೆಯಬೇಕು. ಚನ್ನರಾಯ ಪಟ್ಟಣದಿಂದ ಶಿವಮೊಗ್ಗ ತಲುಪುವ ತನಕ ನೀನು ಯಾವ ಕನಸ ಬೇಕಾದರೂ ಕಾಣು ಪ್ರಾರ್ಥನಾ. ಆದರೆ ಶಿವಮೊಗ್ಗದ ನನ್ನ ಮನೆಯ ಹೊಸ್ತಿಲೊಳಕ್ಕೆ ಕಾಲಿಟ್ಟ ಮರುಕ್ಷಣದಿಂದಲೇ ಕನಸು ಮುಗಿಯುತ್ತದೆ, ಬದುಕು ಆರಂಭವಾಗುತ್ತದೆ. ನನ್ನ ಕೋಣೆಗೆ ಬಂದಿರು, ಅದಿನ್ನು ಮೇಲೆ ನಿನ್ನದ್ದು. ನನ್ನ ಬದುಕಿಗೆ ಬಂದಿರು, ಅದಿನ್ನು ಮೇಲೆ ನಮ್ಮಿಬ್ಬರದ್ದು. ಇಷ್ಟಕ್ಕೂ ನೀನೇನಾಗಬೇಕು ಪ್ರಾರ್ಥನಾ ನನಗೆ? ಗೊತ್ತಿಲ್ಲ, ಬಹುಶಃ ನಿನಗೂ ಕೂಡ ಗೊತ್ತಿರಲಾರದು. ಈಗಲೇ ಅದಕ್ಕೊಂದು ಹೆಸರಿಡುವುದು ಬೇಡ. ನಾನು ಗಂಡಸು, ನನ್ನ ಹೆಸರು ಹಿಮವಂತ್. ನೀನು ಹೆಂಗಸು, ನಿನ್ನ ಹೆಸರು ಪ್ರಾರ್ಥನಾ. ಅಷ್ಟು ವಿವರಣೆ ಸಾಕು. ಈಗ ಹೇಳು, ನನ್ನನ್ನು ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರಿನ ತನಕ
ನಡೆಯುತ್ತೀಯ ಪ್ರಾರ್ಥನಾ? ಅವತ್ತು ಹಿಮವಂತ್ ತೆಂಗಿನ ಮರವೊಂದರ ಬಡ್ಡೆಗೆ ಆತು ನಿಂತು ಕೇಳಿದ್ದ. ಪ್ರಾರ್ಥನಳ ಕಣ್ಣುಗಳಲ್ಲಿ ಇಬ್ಬನಿ ಇತ್ತು. ತನ್ನ ಮನೆಯೆಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡದ್ದು 16 ದಿನ. 17ನೆಯ ಸಂಜೆ ಅವಳು ಚೆನ್ನರಾಯ ಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿದ್ದಳು. ಕೈಯಲ್ಲೊಂದು ಅರುಕು ಚೀಲವೂ ಇರಲಿಲ್ಲ. ಕಣ್ಣುಗಳಲ್ಲಿ ಮಾತ್ರ ತುಂಬು ಕನಸಿತ್ತು. ನಿನಗೆ ಏನಾಗಬೇಕು ಅಂತ ಆಸೆ ಇದೆ ಪ್ರಾರ್ಥನಾ? ಅರಸೀಕೆರೆಯ ಸಮೀಪದ ಹಳ್ಳಿಯೊಂದರ ಗುಡಿಯ ಪೌಳಿಯಲ್ಲಿ ಕಲ್ಲು ಕಂಬಕ್ಕಿ ಬೆನ್ನು ಅದುಮಿ ಕುಳಿತಿದ್ದ ಹಿಮವಂತ್ ಅವಳನ್ನೇ ದಿಟ್ಟಿಸಿ ನೋಡಿ ಕೇಳಿದ್ದ. ಅವಳು ಉತ್ತರಕ್ಕಾಗಿ ತಡುಕಾಡಲೇ ಇಲ್ಲ. ಸರಾಗವಾಗಿ ಅವನೆಡೆಗೆ ನೋಡಿ ತಿರುಗಿ ಹೇಳಿದ್ದಳು, ನಾನು ಡಾಕ್ಟರ್ ಆಗಬೇಕು ಹಿಮವಂತ್. ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳು ಡಾಕ್ಟ್ರು, ಅದೇನಾ? ಹಿಮವಂತ್ ಕೇಳಿದ್ದ. ಅವನು ದೇವಸ್ಥಾನದೆದುರಿಗಿನ ಪುಷ್ಕರಣಿಯತ್ತ ನೋಡಿದ್ದ. ಸಂಜೆ ಬಿಸಿಲಿಗೆ ನೀರು ತಳತಳಿಸುವಂತಿತ್ತು. ಎಣಿಸುವ ಜರೂರತ್ತೇ ಇರಲಿಲ್ಲ. ಜೇಬಿನಲ್ಲಿರುವುದು 180 ರೂಪಾಯಿ. ಪ್ರಾರ್ಥನಾ ಡಾಕ್ಟರ್ ಆಗ್ತಾಳ? ದೇಗುಲದೊಳಗಿನ ದೇವರ ಭುಜಬಲದ ಮೇಲಿನಿಂದ ಒಂದು ಸಂಪಿಗೆ ಹೂವು ನಿಧಾನವಾಗಿ ಜಾರುತ್ತಾ ತನ್ನೊಳಗೆ ಉದ್ಗರಿಸಿಕೊಂಡಿತ್ತು. ತಥಾಸ್ತು, ಅವಳು ಡಾಕ್ಟರ್ ಆಗ್ತಾಳೆ. ಅದು ಮಕ್ಕಳು ಡಾಕ್ಟ್ರು ಹಾಗಂತ ಹಿಮವಂತನೇ ನಿರ್ಧರಿಸಿದ್ದ. ಹಸಿವು ಮತ್ತು ಕಾಮ ಎರಡು ಹಾಗೇನೆ ಪ್ರಾರ್ಥನಾ. ಅದಿಮಿದಷ್ಟು ಪಾಸಿಸುತ್ತವೆ, ತಣಿಸಿದಷ್ಟು ಕೆರಳುತ್ತವೆ. ಒಮ್ಮೆ ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು, ಅವು ಕ್ರಮೇಣ ತಣ್ಣಗಾಗುತ್ತವೆ. ಆಗಷ್ಟೇ ತಂದ ಇಡ್ಲಿಯ ಚೂರೊಂದನ್ನು ಮುರಿದು ಬಾಯಲ್ಲಿಟ್ಟುಕೊಳ್ಳುತ್ತಾ ಹೇಳಿದ್ದ ಹಿಮವಂತ್. ಪ್ರಾರ್ಥನಾ ಮಾತನಾಡಲೇ ಇಲ್ಲ. ರಾತ್ರಿ ತನ್ನ ಒಡೆದ ಹೆಬ್ಬೆರಳಿಗೆ ಹಿಮವಂತ್ ನೀಡಿದ್ದ ಕಂಫರ್ಟ್ ಎಂಬ ಚಿಕಿತ್ಸಾ ಬಗೆಯೇ ಆಲೋಚಿಸುತ್ತಾ ತಿಂಡಿ ತಿನ್ನುತ್ತಿದ್ದಳು. ಏಕೆಂದರೆ ಅವಳು ಬೆಳಗ್ಗೆ ಎದ್ದು ಕುಳಿತಾಗ ಅವನಿನ್ನೂ ಮಲಗಿದ್ದ. ಅವನ ಮೈ ಕೆಂಡದಂತೆ ಸುಡುತ್ತಿತ್ತು. ಒದುಕೆಯೂ ಇಲ್ಲದೆ ಮಲಗಿದವನ ಅಂಗಾಲುಗಳಲ್ಲಿ ಸಣ್ಣಗೆ ಬೊಬ್ಬೆಗಳೆದಿದ್ದವು. ಹಿಮವಂತನಿಗೆ ಗೊತ್ತಾಗದಂತೆ ಹಣೆಯನ್ನು ಮುಟ್ಟಿ ನೋಡಿದ್ದಳು ಪ್ರಾರ್ಥನಾ. ಬೊಬ್ಬಿರಿದ ಪಾದಗಳನ್ನು ತಣ್ಣೀರಿನ ಬಟ್ಟೆಯಿಂದ ಮೃದುವಾಗಿ ಒರೆಸಿದ್ದಳು. ಅಲ್ಲೇ ಇದ್ದ ಕರ್ಚೀಫ್ ಒಂದನ್ನು ತಣ್ಣೀರಿನಲ್ಲಿ ತೋಯಿಸಿ ಅವನ ಹಣೆಯ ಮೇಲೆ ಪಟ್ಟಿಯನ್ನು ಹಾಕೋಣವೆಂದು ಪ್ರಯತ್ನಿಸುವಷ್ಟರಲ್ಲೇ ಹಿಮವಂತ್ ಎದ್ದು ಕುಳಿತಿದ್ದ. ಸ್ವಲ್ಪ ಹೊತ್ತು ಏನನ್ನೂ ಮಾತನಾಡಲಿಲ್ಲ. ಪದ್ಮಾಸನದಲ್ಲಿದ್ದವನು ಏನನ್ನು ಧ್ಯಾನಿಸುವಂತೆ ಕಣ್ಣು ಮುಚ್ಚಿ ಕುಳಿತಿದ್ದ. ಅದು ಧ್ಯಾನವಲ್ಲ, ಚೆನ್ನರಾಯ ಪಟ್ಟಣದಿಂದ ಹೊರಟಾಗಿನಿಂದ ನೋಡುತ್ತಲೇ ಇದ್ದಳಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಅವತ್ತು ಮಾಡಬೇಕಾದ ಕೆಲಸಗಳನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳುತ್ತಾನೆ ಮತ್ತು ಸಾಯಂಕಾಲದ ಹೊತ್ತಿಗೆ ಮಾಡಿ ಮುಗಿಸುತ್ತಾನೆ. ಅದು ಹಿಮವಂತನ ರೂಢಿಯಲ್ಲ, ಬೆಳೆಸಿಕೊಂಡು ಬಂದ ಹಠ. ಹಠವಿಲ್ಲದಿದ್ದರೆ ಅಸಲು ಬೆಳೆಯುತ್ತಲೇ ಇರಲಿಲ್ಲವೇನೋ. ಚೆನ್ನರಾಯ ಪಟ್ಟಣದ ಬಿಳಿ ಶಾಲೆಯಲ್ಲಿ ಊರ ಮೇಷ್ಟ್ರು ನರಸಿಂಹಯ್ಯನವರನ್ನ ಮುಟ್ಟಕೂಡದು ಎಂಬಲ್ಲಿಂದಲೇ ಹಿಮವಂತನ ಆಟ ಶುರುವಾಗಿತ್ತು. ಎಷ್ಟಿದ್ದವು ಮಹಾವನಿಗಾಗ? 7ನೇ ಕ್ಲಾಸು. ಕೈಯಲ್ಲೊಂದು ಮುದಿರದ ಕೊಡೆ ಹಿಡಿದು ತುಂಬ ಶುಭ್ರವಾದ ಪಂಚೆ, ತುಂಬುದೋಳಿನ ಬಿಳಿ ಶೆರಡು ಧರಿಸಿ ನರಸಿಂಹಯ್ಯನವರು ಶಾಲೆಯ ಕಡೆಗೆ ನಡೆದು ಬರುತ್ತಿದ್ದರೆ ಊರೆಂಬ ಊರೇ ಎದ್ದು ನಿಂತು ಗೌರವಿಸುತ್ತಿತ್ತು. ಅವರನ್ನು ಯಾರು ಏಕವಚನದಲ್ಲಿ ಮಾತನಾಡಿಸಿದ್ದಿಲ್ಲ. ಆದರೆ ಅವರನ್ನು ಯಾರೂ ಕೂಡ ಮುಟ್ಟುತ್ತಲೂ ಇರಲಿಲ್ಲ. ತನ್ನ ಚಿಕ್ಕತ್ತೆ ತಾನೇ ಏನು? ಶಾಲೆ ಮುಗಿಸಿ ಮನೆಗೆ ಹೋದ ತಕ್ಷಣ ಅಂಗಳದಲ್ಲಿ ಅಂಗಿ ಚಡ್ಡಿ ಬಿಚ್ಚಿಸಿ ನೀರು ಒಯ್ದು ಶಾಸ್ತ್ರವನ್ನು ಮಾಡಿಯೇ ತನ್ನನ್ನು ಒಳಗೆ ಬಿಟ್ಟುಕೊಳ್ಳುತ್ತಿದ್ದದ್ದು. ಆದರೆ ನರಸಿಂಹಯ್ಯನವರಂತಹ ಮೇಷ್ಟ್ರು ಕಣ್ಣಲ್ಲೂ ಕೂಡ ನೀರಿನ ಕಟ್ಟೆ ಒಡೆಯುತ್ತದೆ ಎಂಬುದು ಕರಾರುವಕ್ಕಾಗಿ ಅರ್ಥವಾಗಲಿಕ್ಕೆ ಅವರೇ ಬರಬೇಕಾಗಿತ್ತು. ಅದು ಶಿವಶಂಕರಯ್ಯನವರು. ನಾಳೆ ಶಾಲೆಗೆ ಇನ್ಸ್ಪೆಕ್ಟರ್ ಬರ್ತಾರಂತೆ ಎಂಬುದೊಂದು ದೊಡ್ಡ ಸುದ್ದಿ. ಉರಿ ಮಧ್ಯಾಹ್ನದ ಹೊತ್ತಿಗೆ ಮೋಟಾರು ಸೈಕಲಿನ ಮೇಲೆ ಬಂದಿದ್ದರು ಶಿವಶಂಕರಯ್ಯ. ಗಲೀಜು ಪ್ಯಾಂಟು, ಮುದುರು ಬಿದ್ದ ಅಂಗಿ, ಹಣೆಯಲ್ಲಿ ಮಾತ್ರ ಡಾಳ ವಿಭೂತಿ. ಆತನ ಮುಖದಲ್ಲಿ ಏನೋ ತಿರಸ್ಕಾರ, ಯಾರೋ ಮೇಲೋ ಅಸಹನೆ. ಶಾಲೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣವೇ ನೀನೇನಾ ಒಲೇರ ನರಸಿಂಹಯ್ಯ ಅಂದ್ರೆ ಮುಖಕ್ಕೆ ರಾಚಿದಂತೆ ಕೇಳಿದ್ದರು. ನರಸಿಂಹಯ್ಯನವರ ಕಣ್ಣು ಚುಳ್ಳೆಂದಿದ್ದವು. ಯಾರಿಗೂ ಕಾಣದಂತೆ ಮೂಲೆಯಲ್ಲಿ ನಿಂತು ಕಣ್ಣೀರನ್ನು ಕೆಡವಿಕೊಂಡು ತನ್ನ ಕಡೆಗೆ ತಿರುಗಿ ನೋಡಿ, ಪದ್ಯ ಹೇಳು ಮಗ ಅಂದಿದ್ದರು. ಜಾತಿಹೀನನ ಮನೆಯ ಜ್ಯೋತ್ಯತೀತ ಏನವೇ? ಎದೆಯ ಮೇಲೆ ಕೈ ಕಟ್ಟಿಕೊಂಡು ನಿಟಾರಾಗಿ ನಿಂತು ದೊಡ್ಡ ದನಿಯಲ್ಲಿ ಸ್ಫೋಟವಾಗಿ ಹೇಳತೊಡಗಿದವನಿಗೆ ಅದೇಕೋ ಅರ್ಧದಲ್ಲಿ ಅಳು ಬಂದು ಬಿಟ್ಟಿತು. ಸಾಯಂಕಾಲ ಶಾಲೆಯ ಹಿಂದಿನ ಮಾವಿನ ತೋಪಿನಲ್ಲಿ ಬಾಯಿಗೆ ಒಲ್ಲೆ ಅಡ್ಡ ಬಿಟ್ಟುಕೊಂಡು ಒಬ್ಬರೇ ಬಿಕ್ಕುತ್ತ ನಿಂತಿದ್ದ ನರಸಿಂಹಯ್ಯ ಮೇಷ್ಟ್ರನ್ನ ಅವರು ತನ್ನ ಮೇಷ್ಟ್ರು ಎಂಬುದನ್ನು ಮರೆತು ಓಡಿ ಹೋಗಿ ತಬ್ಬಿಕೊಂಡಿದ್ದ ಹಿಮವಂತ್. ಇಬ್ಬರು ಕೂಡ ದುಕ್ಕಳಿಸಿ ಎತ್ತಿದ್ದರು. ಮೊಟ್ಟ ಮೊದಲ ಬಾರಿಗೆ ಹಿಮವಂತ್ ನಿರ್ಧರಿಸಿದ್ದ, ಈ ಜಗತ್ತಿನಲ್ಲಿ ಮುಟ್ಟಬಾರದವರು ಯಾರೂ ಇಲ್ಲ. ಆದರೆ ಸ್ಪರ್ಶದ ಸಂಗತಿ ಹಾಗಲ್ಲ. ಮುಟ್ಟುವುದಕ್ಕೂ ಮುಟ್ಟಿಸಿಕೊಳ್ಳುವುದಕ್ಕೂ ಸಂಬಂಧವೇ ಇಲ್ಲ.
ಸ್ಪರ್ಶವೆಂಬುದು ಗಂಡು ಹೆಣ್ಣಿಗೆ ಸಂಬಂಧಿಸಿದ್ದು. ಈ ತನಕ ಹಿಮವಂತ್ ಎಲ್ಲರನ್ನು ಮುಟ್ಟಿದ್ದಾನೆ, ಆದರೆ ಯಾರನ್ನೂ ಸ್ಪರ್ಶಿಸಿಲ್ಲ. ಅದನ್ನು ಹೇಳಿಕೊಟ್ಟವರು ಅವರೇ, ನರಸಿಂಹಯ್ಯ. ಮುಟ್ಟೋದು ಮುಟ್ಟಿಸಿಕೊಳ್ಳೋದು ಸಮಾಜಕ್ಕೆ ಸಂಬಂಧಿಸಿದ್ದು ಮಗ. ಸ್ಪರ್ಶಿಸೋದು ಅಂತೀವಲ್ಲ, ಅದು ದೇಹಕ್ಕೆ ಸಂಬಂಧಿಸಿದ್ದು. ತಾಕೋದು ಅಂತೀವಿ ನೋಡು, ಅದು ಆತ್ಮಕ್ಕೆ ಸಂಬಂಧಿಸಿದ್ದು. ಅಷ್ಟು ವಿವರವಾಗಿ ಮಾತನಾಡಿದ್ದೇ ಅಪರೂಪ. ಅವತ್ತು ಹಿಮವಂತನಿಗೆ 18 ತುಂಬಿತ್ತು. ಅದಕ್ಕೆ ಮುಂಚೆ ಅವರು ದೇಹದ ಬಗ್ಗೆ ಯಾವತ್ತೂ ಮಾತನಾಡಿದ್ದೇ ಇಲ್ಲ. ಬಿಳಿ ಶಾಲೆಯಲ್ಲಿ 7ನೇ ಕ್ಲಾಸ್ ಮುಗಿಸಿ ದಿಕ್ಕು ಕಾಣದ ಗುಪ್ಪಚ್ಚಿಯಂತೆ ನಿಂತಿದ್ದ ತನ್ನನ್ನು ಮೊದಲ ಬಾರಿಗೆ ಚನ್ನರಾಯ ಪಟ್ಟಣದ ತನಕ ತಮ್ಮ ಸೈಕಲಿನ ಮೇಲೆ ಕೂಡಿಸಿಕೊಂಡು ಹೋದದ್ದು ಅವರೇ. ಅಲ್ಲಿ ಹೈಸ್ಕೂಲಿಗೆ ಸೇರಿಸಿದ್ದು ಅವರೇ. ನಿನಗೆ 8ನೇ ಕ್ಲಾಸಿನ ಪಾಠ ಹೇಳಿಕೊಡುವಷ್ಟು ನಾನು ಓದಿಕೊಂಡಿಲ್ಲ ಮಗ ಅನ್ನುವ ಹೊತ್ತಿಗೆ ದನಿ ಗದ್ಗದವಾಗಿತ್ತು. ತನ್ನನ್ನು ಕ್ಲಾಸಿನಲ್ಲಿ ಕೂಡಿಸಿ ಒಬ್ಬರೇ ಸೈಕಲ್ ನೂಗಿಕೊಂಡು ಹೋಗುವ ಹೊತ್ತಿಗೆ ನರಸಿಂಹಯ್ಯ ಎಷ್ಟೊಂದು ಹಪ್ಪನ ಹಾಗೆ ಕಾಣಿಸಿದ್ದರು. ಆಮೇಲೆ ಯಾವತ್ತೂ ಕೂಡ ಅವರು ತನ್ನನ್ನು ಸೈಕಲ್ಲು ಹತ್ತ ಕೊಡಲಿಲ್ಲ. ನೆಡಿಬೇಕು ಮಗ, ನಡೆದಷ್ಟು ದೇಹಕ್ಕೆ ಕಸುವು ಸಿಗುತ್ತದೆ, ಮಲಗಿದಷ್ಟು ಸುಖ ಸಿಗುತ್ತದೆ. ಹಾಗೆ ಸಿಗೋ ಸುಖ ಕಸುವನ್ನು ಕೊಲ್ಲುತ್ತದೆ. ಅದು ನರಸಿಂಹಯ್ಯನವರು ಕಟ್ಟಿಕೊಟ್ಟ ಬುತ್ತಿ. ಜ್ವರದಲ್ಲಿ ಎದ್ದು ಬೊಬ್ಬೊಯ್ದ ಕಾಲಲ್ಲೇ ಹೋಟೆಲಿಗೆ ಹೋಗಿ ತಿಂಡಿ ತರುತ್ತೇನೆಂದವನನ್ನು ಬೇಡವೆಂದು ಪ್ರಾರ್ಥನಾ ತಡೆದಿದ್ದಳು. ಈ ಸ್ಥಿತಿಯಲ್ಲಿ ಹೋಟೆಲಿನ ತನಕ ನಡೆದು ಹೋಗುವುದು ಬೇಡವೆಂದಿದ್ದಳು. ಕಣ್ಣಲ್ಲಿ ವಿನಂತಿ ಇತ್ತು. ಅವಳ ತಕರಾರಿಗೆ ಉತ್ತರವನ್ನು ಕೊಡದೆ ಸಾಂಬಾರಿಗೊಂದು ಬಟ್ಟಲು ಕೈಯಲ್ಲಿಡಿದುಕೊಂಡು ಕೋಣೆಯಿಂದ ಹೊರಬಿದ್ದಿದ್ದ ಹಿಮವಂತ್. ಅವನ ನಡಿಗೆಯಲ್ಲಿ ಕೊಂಚವೂ ಒಳುಕಿರಲಿಲ್ಲ. ಹಿಮವಂತನ ಪ್ರತಿ ಹೆಜ್ಜೆಯೂ ಹಾಗೆ, ಅದು ಕಸುವಾಗಿರುತ್ತದೆ, ತುಂಬ ದೃಢವಾಗಿರುತ್ತದೆ. ಅವನು ಹಠಕ್ಕೆ ಇನ್ನೊಂದು ಹೆಸರು. ಸ್ನಾನ ಮಾಡುತ್ತಿದ್ದ ಅಷ್ಟು ಹೊತ್ತು ಅಂಗಳದಲ್ಲಿ ಕುಳಿತಿದ್ದ ಅವನು. ಅವಳು ಸ್ನಾನ ಮುಗಿಸಿ 2 ಎಣೆದುಕೊಳ್ಳುವಷ್ಟರಲ್ಲಿ ಅವನ ಸ್ನಾನವಾಗಿತ್ತು. ಕೈಗೂ ಸಾಗಿದ್ದಾಗ ಯಾರಾದರೂ ಅವನ ನೆತ್ತಿಗೆ ಬಿಸಿನೀರು ಎರೆದಿದ್ದರೋ ಏನೋ. ಬುದ್ಧಿ ತಿಳಿಯುವ ಹೊತ್ತಿಗೆ ಚಿಕ್ಕತ್ತೆ ಅಂಗಳದಲ್ಲಿ ನಿಲ್ಲಿಸಿ ದೋದೋ ಅಂತ ತಣ್ಣೀರು ರೂಢಿ ಮಾಡಿಸಿ ಬಿಟ್ಟಿದ್ದಳು. ಬಡತನವೆಂಬುದು ತೀರ ಶಾಪವೇನಲ್ಲ, ಸ್ವಲ್ಪ ಕಷ್ಟಪಟ್ಟು ಬಿಟ್ಟರೆ ಒಳಗಿ ಬಿಡುವ ರೂಢಿ. ಆದರೂ 2 ಎಣೆದುಕೊಳ್ಳುತ್ತಿದ್ದ ಪ್ರಾರ್ಥನಾ ಹಲ್ಲುಗಳು ಸಣ್ಣಗೆ ನಡುಗಿದ್ದವು. ಹಾಗೆ ಇಬ್ಬರು ತಯಾರಾಗಿ ಕೋಣೆಯಿಂದ ಈಚೆಗೆ ಬರುವ ಹೊತ್ತಿಗೆ ಶಿವಮೊಗ್ಗೆಯನ್ನು ಇನ್ನೊಂದು ಮುಂಜಾವು ಒಳಪಳಿಸುವಂತೆ ಮಾಡಿತ್ತು. ರಾತ್ರಿ ಕತ್ತಲಲ್ಲಿ ಆ ದಣಿವಿನಲ್ಲಿ ಸುಮ್ಮನೆ ಕಾಲೆಳೆಯುತ್ತಾ ಬಂದು ರೂಮಿಗೆ ಸೇರಿಕೊಂಡಿದ್ದೊಂದೇ ನೆನಪು. ಮಂಡಿ ಮರ್ಚೆಂಟು ಶಾಂತಯ್ಯನವರ ಮನೆಯ ಸುತ್ತ ಅಂಥದ್ದೊಂದು ಮಟ್ಟಸವಾದ ಕೈತೋಟವಿರುವುದನ್ನು ಪ್ರಾರ್ಥನಾ ಗಮನಿಸಿಯೇ ಇರಲಿಲ್ಲ. ಬಲಗಡೆಯ ಮೂಲೆಯಲ್ಲೊಂದು ಪುಟ್ಟ ಬಾವಿ, ಅದಕ್ಕೊಂದು ರಾಟೆ, ಯಾರು ಬಿಟ್ಟು ಹೋದ ಹಗ್ಗ. ಪ್ರಿಯತಮನ ಹೆಗಲ ಮೇಲೆ ತೋಳು ಬಿಸಾಡಿದ ಹೆಣ್ಣಿನಂತೆ ಬಾವಿಯ ಮೇಲಿನ ರಾಟೆಗೆ ಹಗ್ಗ ಕಚ್ಚಿಕೊಂಡಿತ್ತು. ಅಂದಾಗೆ ಹಿಮವಂತನ ಭುಜ ಮತ್ತು ತೋಳುಗಳು ಎಷ್ಟು ಬಲಿಷ್ಠ ಅಲ್ಲವೇ? ರಾತ್ರಿ ಅವನು ಅಂಗಿ ಬಿಚ್ಚಿದಾಗಲೇ ನೋಡಿದ್ದು ಅಂದುಕೊಂಡಳು ಪ್ರಾರ್ಥನಾ. ಬನ್ನಿ ಬನ್ನಿ, ಅದೆಲ್ಲಗೆ ಹೋಗಿಬಿಟ್ಟಿದ್ರಿ, ಇವ್ರ್ಯಾರೋ ನೆಂಟರು ಬಂದಿರೋ ಆಗಿದೆ ಅನ್ನುತ್ತಲೇ ಮನೆಯ ಕದ ಬಿಚ್ಚಿದ್ದರೋ ಶಾಂತಪ್ಪ. ಮಧ್ಯವಯಸ್ಕ ಮನುಷ್ಯ, ಬಕ್ಕು ತಲೆ ಹಣೆಯ ಮಧ್ಯೆ ಮಟ್ಟಸವಾದ ವಿಭೂತಿ, ಅದರ ಗರ್ಭದಲ್ಲೊಂದು ಗಂಧದ ಬೊಟ್ಟು, ಕೊರಳಿಗೆ ಲಿಂಗ ಕಟ್ಟಿಕೊಂಡಿದ್ದಾರೆ. ಹೆಗಲ ಮೇಲೆ ಕೆಂಪು ಟವಾಲು. ಅದೇ ಟವಾಲಿನಿಂದ ವರಾಂಡ ದಾಟಿ ಒಳಮನೆಯಲ್ಲಿ ಹಾಕಿದ್ದ 2 ಕಬ್ಬಿಣದ ಕುರ್ಚಿಗಳ ಮೇಲೆ ಅಗೋಚರ ಧೂಳೊಂದನ್ನು ಪಟಪಟನೆ ಜಾಡಿಸಿ, ಕೂತ್ಕೊಳ್ಳಿ, ಯಾಕೋ ದಣಿದಂಗಿದ್ದೀರಿ, ತಿಂಡಿ ಮಾಡಿಸ್ತೀನಿ, ಲೇ ಹಿತ್ಲ ಮನೆ ಐಮಣ್ಣ ಬಂದಿದ್ದಾರೆ, ತಿಂಡಿ ಮಾಡೆ. ಶಾಂತಪ್ಪನವರ ದನಿಯಲ್ಲಿ ಅದೇಕೋ ಸಡಗರವಿತ್ತು. ಆದರೆ ಹಿಮವಂತನನ್ನು ಆತ ಹಿತ್ಲ ಮನೆ ಐಮಣ್ಣ ಅಂದದ್ದನ್ನ ಕೇಳಿ ಸಣ್ಣದ್ದೊಂದು ನಗೆ ಪ್ರಾರ್ಥನಳ ತುಟಿಗಳಲ್ಲಿ ಲಾಸ್ಯವಾಡಿ ಸುಮ್ಮನಾಯಿತು. ಬ್ಯಾಡಿ, ಈಗ ತಾನೇ ತಿಂದ್ಕೊಂಡು ಬಂದ್ವಿ, ನನಗೊಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು, ಆಮೇಲೆ ನೀವು ಮಂಡಿ ಕಡೆ ಹೊರಟು ಬಿಟ್ರೆ ತಡವಾದೀತು ಅನ್ನಿಸಿ ಬೇಗನೆ ಎದ್ದು ಬಂದೆ. ಈಕೆ ಹೆಸರು ಪ್ರಾರ್ಥನಾ ಅಂತ, ನನ್ನ ಪರಿಚಯದವಳು, ಓದ್ಕೊಂಡಿದ್ದಾಳೆ, ಇನ್ಮೇಲೆ ನನ್ನ ಜೊತೆಲೇ ಇರ್ತಾಳೆ. ಮೊದಲು ಅದನ್ನ ಹೇಳಿಬಿಡಬೇಕಂತ ಬಂದೆ. ಹಿತ್ಲಲ್ಲೇ ಇರ್ತೀವಿ, ಮದುವೆ ಆಗೋದಿರೋ ಹುಡುಗ ಹುಡುಗಿ. ಹಿಮವಂತ್ ತಡವರಿಸಿದ್ದ. ಅದಕ್ಕೇನಂತೆ, ನಮ್ಮನೆಯವಳು ಇದ್ದೇ ಇರ್ತಾಳೆ, ಅವ್ರಿಗೆ ಯಾವ ಸಂಕೋಚವೂ ಬೇಕಾಗಿಲ್ಲ. ನೀವಿಲ್ಲದಾಗ ಅವರು ಇಲ್ಲೇ ಬಂದಿರಲಿ, ನಿಮ್ಮ ಜೊತೆಲಿ ಇರ್ತಾರೆ ಅಂದಮೇಲೆ ಅವರು ಬೇರೆ ಹೇಗಾಗ್ತಾರೆ? ಶಾಂತಪ್ಪನವರಿಗೆ ಹಿಮವಂತನ ಮಾತಿನ ದಾಟಿ ಮತ್ತು ಆತಂಕಗಳೆರಡೂ ಅರ್ಥವಾಗಲಿಲ್ಲ. ಶುದ್ಧ ಬೋಳೆ ಮನುಷ್ಯ ಆತ. ಮದುವೆ ಆದ ಬಗ್ಗೆ, ಆಗಲಿರುವ ಬಗ್ಗೆ, ಆಗದ ಬಗ್ಗೆ ಅದರೆಡೆಗೆ ಆತನ ಗಮನವೇ ಅರಿಯಲಿಲ್ಲ. ತುಂಬ ಲೋಕಾಭಿರಾಮವಾಗಿ ಮಾತನಾಡುತ್ತಲೇ ಹೋದರು. 2ನೇ ವಿಷಯ, ಅದೇ ಮುಖ್ಯವಾದದ್ದು. ನಿಮ್ಮ ಆಶ್ರಯ ನನಗೆ ಯಾವತ್ತೋ ಸಿಕ್ಕಿದೆ, ಇವಳಿಗೂ ಸಿಗುತ್ತೆ ಅಂತ ವಿಶ್ವಾಸ ಇತ್ತು. ನಂದಕ್ಕನನ್ನ ಒಂದು ಸಲ ಪರಿಚಯ ಮಾಡಿಕೊಟ್ಟು ಬಿಟ್ರೆ ಅವರಿಬ್ಬರು ಜೊತೆಯಾಗಿದ್ದು ಬಿಡ್ತಾರೆ.
ಆದರೆ ಶಾಂತಪ್ಪನವರೇ, ನನಗೆ ದುಡ್ಡು ಬೇಕಾಗಬಹುದು, ತುಂಬಾನೇ ಬೇಕಾಗಬಹುದು. ಪ್ರಾರ್ಥನಾ ಓದಬೇಕಂತಿದ್ದಾಳೆ, ದೊಡ್ಡ ಓದು. ಅವಳಿಗೆ ಡಾಕ್ಟರ್ ಆಗಬೇಕಂತೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನಿಮ್ಮನ್ನಲ್ಲದೆ ನಾನು ಯಾರನ್ನ ಕೇಳಲಿ? ಈ ಬಾರಿ ಹಿಮವಂತ್ ತಡವರಿಸಲಿಲ್ಲ. ಆದರೆ ಶಾಂತಪ್ಪ ಇದ್ದಕ್ಕಿದ್ದಂತೆ ಸುಮ್ಮನಾಗಿ ಹೋದರು. ಎಷ್ಟೋ ಹೊತ್ತಿನ ನಂತರ ಹೊರಟ ಡಾಕ್ಟರ್ ಎಂಬ ಉದ್ಗಾರವೊಂದು ಅವರ ಮುಖದಲ್ಲಿ ಹಾಗೆಯೇ ಉಳಿದಿತ್ತು. ಬಾಕಿ ವಿಷಯವನ್ನೆಲ್ಲ ಆಮೇಲೆ ಮಾತನಾಡಿಕೊಳ್ಳೋಣ. ಇವತ್ತು ನಾನು ದಾವಣಗೆರೆಗೆ ಹೋಗಿ ಬರ್ತೀನಿ, ಅದೇ ಪ್ರಯತ್ನಕ್ಕೆ. ಇವಳಿಗೆ ಅಲ್ಲೊಂದು ಸೀಟು ಆಗಬೇಕು. ದುಡ್ಡಿನ ವಿಷಯ ನಿಮ್ಮ ಕಿವಿಯ ಮೇಲೆ ಬಿದ್ದಿರಲಿ ಅಂತ ಹೇಳಿದೆ ಅಷ್ಟೇ. ವಿವರವಾಗಿ ಇಬ್ಬರೇ ಕೂತು ಮಾತಾಡೋಣ ಅಂದವನೇ ಒಳಮನೆಯಿಂದ ಬಂದ ನಂದಕ್ಕನ ಕಡೆಗೆ ತಿರುಗಿ ಎದ್ದು ನಿಂತು 2 ಕೈ ಜೋಡಿಸಿ ನಮಸ್ಕರಿಸಿದ್ದ. ಪ್ರಾರ್ಥನಾ ತೀರಾ ಹಳೆಯ ಪರಿಚಯವೇನೋ ಎಂಬಂತೆ ನೇರವಾಗಿ ಎದ್ದು ಹೋಗಿ ನಂದಕ್ಕನ ಎದುರಲ್ಲಿ ಕೈಗೆ ತಾಕುವಷ್ಟು ಹತ್ತಿರದಲ್ಲಿ ನಿಂತಳು. ಎಷ್ಟು ಚೆನ್ನಾಗೈತೆ ಹುಡುಗಿ, ಬಿಡಯ್ಯ. ಮಸುಕೆ ಇಲ್ಲದ ನಂದಕ್ಕನ ಬಾಯಿಯಿಂದ ಹೊರಟೆ ಬಿಟ್ಟಿತು ಮಾತು. ಚಿತ್ರದುರ್ಗದ ಕಡೆಯ ಹೆಣ್ಣು ಮಗಳು ನಂದಕ್ಕ. ಮಾತಿಗಿಂತ ಮನಸ್ಸು ನೇರ. ಆಕೆಯದ್ದು ಅಭೂತ ಕಣ್ಣು, ಮಟ್ಟಸವಾದ ಹಣೆ, ಬಣ್ಣ ನಸುಗೆಂಪಾದರೂ ಮುಖದಲ್ಲಿ ಹೊಳಪಿದೆ. ನಂದಕ್ಕನ ದಿರುಸು ಮಾತು ಮತ್ತು ಅದರ ದಾಟಿಯನ್ನು ನೋಡಿದ ಕೂಡಲೇ ಯಾರು ಬೇಕಾದರೂ ಹೇಳಬಹುದಾಗಿತ್ತು, ನಂದಕ್ಕ ಚಿತ್ರದುರ್ಗದ ಕಡೆಯ ಲಿಂಗಾಯತ ಮನೆಯ ಹೆಣ್ಣು ಮಗಳು ಅಂತ. ಆಕೆ ಹಿಮವಂತನನ್ನು ಹಿತ್ತ ಮನೆ ಐಮಣ್ಣ ಅಂತಾಳೆ ಎಂಬುದನ್ನು ತಮಾಷೆಯಾಗಿ ಗಮನಿಸಿದ್ದಳು ಪ್ರಾರ್ಥನಾ. ನಂದಕ್ಕ 2 ಮಾತಿಗೊಂದ್ಸಲ ಪ್ರಾರ್ಥನಾಳ ಚಲುವನ್ನು ಹೊಗಳುತ್ತಿದ್ದರೆ ಅಲ್ಲಿದ್ದ ಎಲ್ಲರಿಗೂ ಹಿತವಾದ ಮುಜುಗರವಾಗುತ್ತಿತ್ತು. ಇನ್ನು ನಂದಕ್ಕನ ಮುಂದೆ ದೊಡ್ಡ ಕಾಸಿನ ವಿಚಾರವನ್ನ ಮಾತನಾಡುವಂತಿಲ್ಲ ಎಂದು ಗಂಡಸರಿಬ್ಬರು ನಿರ್ಧರಿಸಿದ್ದಾಗಿದ್ದರಿಂದ ಪ್ರಾರ್ಥನಾ ಎಂಬ ಈ ಹುಡುಗಿ ಇನ್ನು ಮೇಲೆ ತನ್ನೊಂದಿಗೆ ಹಿತ್ತಲ ಮನೆಯಲ್ಲಿರ್ತಾಳೆ ಎಂಬ ಸಂಗತಿಯನ್ನು ನಂದಕ್ಕನಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿಂದ ಹೊರಟ ಬಿಟ್ಟ ಹಿಮವಂತ್. ತೀರ ಹೊಸ್ತಲು ದಾಟುವಾಗ ತಿರುಗಿ ನೋಡಿದರೆ ಡಾಕ್ಟ್ರು ಎಂಬ ಪ್ರಶ್ನೆ ಇನ್ನಾದರೂ ಶಾಂತಪ್ಪನವರ ಹಣೆಯ ಮೇಲೆ ಗೆರೆಯಾಗಿ ಕದಲುತ್ತಿದೆ ಅನ್ನಿಸಿತು. ನಿಂಗೆ ಶಿವಮೊಗ್ಗದ ಲೈಬ್ರರಿ ತೋರಿಸ್ತೀನಿ, ನಡೀತಾ ಹೋದ್ರೆ ಸುಸ್ತು ಅಂತೀಯೇನೋ. ಆಟೋ ರಿಕ್ಷಕ್ಕೆ ತೀರ ಹತ್ರ, ನಿಧಾನವಾಗಿ ಆದರೂ ಸರಿ, ನಡೀತೀಯಾ? ಪ್ರಾರ್ಥನೆಗಳನ್ನು ಕೇಳಿದ್ದ ಹಿಮವಂತ್. ಬಸ್ಸಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದಾದರೆ ದಾವಣಗೆರೆ ತನಕ ನಾನು ಬರ್ತೀನಿ, ಮೇಲುದನಿಯಲ್ಲಿ ಪ್ರಪೋಸ್ ಮಾಡಿದ್ದಳು ಪ್ರಾರ್ಥನಾ. ಉಳಿದಿರೋದು ಬರೀ 110 ರೂಪಾಯಿ. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ಹೊತ್ತಿಗೆ ಇದ್ದ 180ರಲ್ಲಿ 60 ಮುಗಿದಿದ್ದವು. ಬೆಳಗಿನ ತಿಂಡಿಗೆ 10. ದಾವಣಗೆರೆಗೆ ಹೋಗಿ ಬರೋಕ್ಕೆ ಇಬ್ಬರಿಗೆಷ್ಟು? ಬೇಡ, ನೀನು ಲೈಬ್ರರಿಯಲ್ಲಿ ಕೂತು ಓದ್ತಿರು, ರಾತ್ರಿಯ ಹೊತ್ತಿಗೆ ವಾಪಸ್ಸು ಬರ್ತೀನಿ ನಿರ್ಧಾರ ಎಂಬಂತೆ ಹೇಳಿಬಿಟ್ಟ ಹಿಮವಂತ್. ಒನ್ಸ್ ಅಗೇನ್ ಅದು ಹಿಮವಂತನ ಸ್ವಭಾವವಲ್ಲ. ವಿವರಣೆಗಳನ್ನೆಲ್ಲ ತನ್ನಲ್ಲಿಯೇ ಇಟ್ಟುಕೊಳ್ಳುತ್ತಾನೆ. ಎದುರಿನವರಿಗೇನಿದ್ದರೂ ನಿರ್ಣಯಗಳು ಮಾತ್ರ ರವಾನೆ ಆಗುತ್ತವೆ. ಅದು ಗೊತ್ತಿದ್ದರಿಂದಲೇ ಶಾಂತಪ್ಪ ಡಾಕ್ಟ್ರು ಎಂಬ ಪ್ರಶ್ನೆಯನ್ನು ಅಷ್ಟು ಹೊತ್ತಾದರೂ ಮುಖದ ಮೇಲೆ ಧರಿಸಿಕೊಂಡದ್ದು. ಅವರಿಗೆ ಅದೂ ಗೊತ್ತು, ಹಿಮವಂತನ ನಿರ್ಣಯಗಳು ಬದಲಾಗುವಂಥದ್ದಲ್ಲ. ಆಮೇಲೆ ಕೋರ್ಟು ಸರ್ಕಲ್ ದಾಟಿ DVS ಕಾಲೇಜಿನ ಪಕ್ಕ ಹಾದು ಪಾಲಿಟೆಕ್ನಿಕ್ ಮುಖ ನೋಡಿಕೊಂಡು ಆ ಸರ್ಕಲ್ಲಿಗೊಂದು ಚಿಕ್ಕ ಸುತ್ತು ಹೊಡೆದು ಇನ್ನೇನು ಸೆಂಟ್ರಲ್ ಲೈಬ್ರರಿ ಮೆಟ್ಟಿಲು ತುಳಿಯಬೇಕು. ರಾತ್ರಿ ತಡ ಮಾಡಬೇಡಿ, ನಂಗಿನ್ನೂ ಒಬ್ಬಳೇ ಇರೋದು ರೂಢಿಯಾಗಿಲ್ಲ ಅಂದು ಬಿಟ್ಟಳು ಪ್ರಾರ್ಥನಾ. ಹಿಮವಂತ್ ಅದೊಂದು ಅಪ್ಯಾಯ ಮರದ ನೋಟ ನೋಡಿದ್ದ. ಇನ್ನೊಂದಷ್ಟು ಹಣ ಜೇಬಿನಲ್ಲಿದ್ದರೆ ಪ್ರಾರ್ಥನಾಳನ್ನು ದಾವಣಗೆರೆಗೆ ಕರೆದೊಯ್ಯುತ್ತಿದ್ದನ. ಮತ್ತಷ್ಟು ಹೊತ್ತು ಬಸ್ ಸ್ಟ್ಯಾಂಡಿನಲ್ಲಿ, ಬಸ್ಸಿನಲ್ಲಿ, ದಾವಣಗೆರೆಯಲ್ಲಿ ಜೊತೆಯಾಗಿರುತ್ತಿದ್ದವ. ಅವಳು ಓದಿಕೊಳ್ಳಲಿ ಹಾಗಂತ ನಿರ್ಧರಿಸಿಬಿಟ್ಟ. ಅಲ್ಲದೆ ದಾವಣಗೆರೆಯಲ್ಲಿ ಅವನು ಹೋಗಲಿರುವ ಜಾಗ ಅಲ್ಲಿಗೆ ಪ್ರಾರ್ಥನಾ ಬರುವಂತಿಲ್ಲ. ಅವಳೊಬ್ಬಳೇ ಅಲ್ಲ, ಕನಸಿರುವ ಯಾವ ಹುಡುಗಿಯೂ ಬರಬಾರದಂತಹ ಜಾಗವದು. ಅವನು ಅದೇ ಸ್ಥಿರವಾದ ಹೆಜ್ಜೆಗಳಲ್ಲಿ ಬಸ್ ಸ್ಟ್ಯಾಂಡಿನಡೆಗೆ ನಡೆಯುವುದನ್ನೇ ಕಣ್ಮರೆ ಆಗುವ ತನಕ ನೋಡಿಕೊಂಡಿದ್ದಳು ಪ್ರಾರ್ಥನಾ. ಪ್ರಿಯ ವೀಕ್ಷಕರೇ, ಕೈಗೆಟುಕದ ಕನಸೊಂದನ್ನು ಬೆನ್ನಟ್ಟಿದ್ದಾನೆ ಹಿಮವಂತ್. ಪ್ರಾರ್ಥನಾ ಡಾಕ್ಟರ್ ಆಗಬೇಕು. ಇದೊಂದು ಕನಸು ಹಿಮವಂತನ ಜೀವಮಾನದ ಕನಸುಗಳನ್ನೆಲ್ಲ ನುಂಗಿ ಹಾಕುವುದೆಂದು ಪಾಪ ಮುಗ್ಧ ಹುಡುಗನಿಗೆ ತಿಳಿದಿಲ್ಲ. ಚನ್ನರಾಯಪಟ್ಟಣದಿಂದ ಹೊರಟ 2 ಅಸ್ಪಷ್ಟ ನೆರಳುಗಳು ಕನಸೊಂದನ್ನು ಕಾಣೋದಕ್ಕೆ ಶುರು ಮಾಡಿವೆ. ಆ ಕನಸು ಫಲಿಸುವುದೋ ಇಲ್ಲವೋ ಕಾದು ನೋಡಬೇಕಾಗಿದೆ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ.